ಬಟ್ ಲೇಬರ್ಗೆ ಹವಾಲ ಬಿಡಿಸಿದವ್ರಿಗೆ ಅಷ್ಟೇ ಪಗಾರ ಇವರು ಒಂದು ವಾರ ಗ್ಯಾಪ್ ನೋಡ್ರಿ. ಈಗ ಎಲ್ಲಿ ಹೆಂಗೆ ಇದು ಹೆಂಗೆ ಇದೆಲ್ಲ ಹೋಗ್ತವ್ರಿ, ಎಲ್ಲಿ ಕಾಯಿ ಕುಡಿ ಬಿಸಿಲು ಬಿದ್ದಂಗೆ ಈ ಬಿಸಿಲು ಈಗೇನೋ ಹಂಗೆ ಆಗ್ತದೆ. ಬಿಸಿಲು ಬಿತ್ತಂತ ನೋಡ್ರಿ, ಈ ಸದ್ಯ ಏನಾಗಲ್ರಿ, ಬಿಸಿಲು ಬೀಳ್ತಲ್ಲಿ ಕೂಡ ಅವಾಗ ಬೆಳೆಗಳಿಗೆ ತ್ರಾಸ ಸರ್. ಈಗೆಲ್ಲ ಬೆಂಡೆಕಾಯಿ ಎಷ್ಟೇ ಹೊಡಿತಾವ ಕಲಾಸ ಅದೇನು ಉಪಯೋಗ ಆಗಲ್ಲ. ಬಿಡಿಸೋರಿಗೆ ಏನೋ ಎಲ್ಲ ತಪ್ಪು. ಒಂದು ಲ್ಯಾಬ್ ಇದು ತರಿಸ್ಬೇಕು, ಬಾಕ್ಸ್ ಅದಾವ ನಮ್ಮ ಟಿಫಿನ್ ಬಾಕ್ಸ್ ಅದಾವ ಸರ್. ಅಲ್ಲಿ ಬಾಕ್ಸ್ ಟಿಫಿನ್ ಬಾಕ್ಸ್ ಈ ಸ್ಕ್ವೇರ್ ಫಾರ್ಮೇಷನ್ ಇತ್ತು ಸರ್. ಈ ಸ್ಕ್ವೇರ್ ಮಾಯ್ಚರ್ ಹೆಚ್ಚಾಗಿ ಇದು ತಾಮ್ರ ರೋಗ ಸರ್, ತಾಮ್ರ ರೋಗ ಸರ್. ಮ್ಯಾಗ್ನೀಷಿಯಂ ಇದು ಮಾಯ್ಚರ್ ಹೆಚ್ಚು ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗುತ್ತೆ ನೋಡ್ರಿ ನೋಡ್ರಿ ತಾಮ್ರ ರೋಗ. ಸೊ ಫ್ಯೂಚರ್ದಾಗ ಇದು ಎಸ್ಟಿಮೇಟೆಡ್ ಲಾಸಸ್ 105 ಕೋಟಿ ಸರ್. ತೊಗರಿ ಸರ್ ಎಸ್ಟಿಮೇಟೆಡ್ ಲಾಸ್ 263 ಕೋಟಿ ಸರ್. 263 ಸರ್. ಮೆಕ್ಕೆಜೋಳ ಸರ್ 90 ಸರ್. ಹತ್ತಿ 105 ಸರ್. ತೊಗರಿದು 9 ಸರ್. ಸನ್ಫ್ಲವರ್ ತೊಗರಿ 9 ಕೋಟಿ ಎಷ್ಟು ಸರ್? 260 ಸಾಧ್ಯ ಸರ್. ಏರಿಯಾ ಕಡಿಮೆ ಬರೀ 125. ಸನ್ಫ್ಲವರ್ 0.3 ಸರ್. ಗ್ರೌಂಡ್ನಟ್ 1 ಸರ್, 1.82 ಸರ್. ಸ್ವಲ್ಪ ಐತೆ ಸರ್, ಸ್ವಲ್ಪ ಎಲ್ಲ ಸೇರಿ 200 ಸರ್. ಟೀಮೆಟು ಸರ್ ಒಟ್ಟು ಸರ್ ನಮ್ದು ಇದಿಲ್ಲ ಸರ್ 474.66 ಕೋಟಿ ಸರ್. ಎಸ್ಟಿಮೇಟ್ ಒಂದು 474.66 ಸರ್. 500 ಮಾಡೋಕ್ಕಾಗಲ್ಲ. ಈಗ ಇವಾಗ ಕನಿಷ್ಠ ಅಂದರೆ 30,000 ರೂಪಾಯಿ ಎಕರೆಗೆ ಲಾಭ ಮಾಡ್ಯಾರ. ಸುಮ್ಮನೆ ಕನಿಷ್ಠ ಅಂದರೆ ಈಗ ಇಲ್ಲಿ ತನಕ ಶಿವಪುರ ಸರ್ ಎಡಿ ಹೊಡ್ಯಾಕ 1,000 ರೂಪಾಯಿ ಯಾವ ಸರ್? ಅವನು ಹಾಳ ಮಾಡೋದಕ್ಕೆ ವಿಚಾರ ಮಾಡಬೇಕು. ಬರೋದು ಸರ್. ಸರ್ ನಾವು 5 ಎಕರೆ ಕೊಡ್ತೀವಿ ಸರ್. ನಾವು 5 ಎಕರೆ ಕೊಡ್ತೀವಿ ಸರ್. ನಾವು ಮ್ಯಾಕ್ಸಿಮಮ್ ಕೊಟ್ಟರು 34,000 ರೂಪಾಯಿ ಸರ್. 10 ಎಕರೆ ಕೊಡಂಗೆ ಸರ್. 10 ಎಕರೆ ಇದ್ರು 5 ಎಕರೆ ಸರ್. 5 ಎಕರೆ ಇಲ್ಲ ಸರ್ ಮ್ಯಾಕ್ಸಿಮಮ್ ಕೊಡೋದು ಸರ್. ನಾವು ಸರ್ 2 ಹೆಕ್ಟರ್ ಸರ್. ಅಲ್ಲ 34,000 ಸರ್. ಮ್ಯಾಕ್ಸಿಮಮ್ 34,000 ಸರ್.
ಸರ್ ಎಡಿ ಹೊಡಿಲಾಕ 1,000 ರೂಪಾಯಿ ತಗೋತಾರೆ ಸರ್ ಒಂದಿನ ಎತ್ತುಗಳು 3,000 100 ಎಕರೆ ಇದ್ರೆ 5 ಎಕರೆ 5 ಎಕರೆ 5 ಎಕರೆ ಕೊಡ್ತೀವಿ. ಈಗ ಎಕರೆನಾಗೆ ಸಾಲ ಕೊಟ್ಟರಿ ಸೊಸೈಟಿನ ಒಂದು ಹೊಡೆದು ಬಿಡ್ರಿ, ಸುಮ್ಮನೆ ಯಾಕೆ ಇವೆಲ್ಲ ಮಾಡ್ತೀವಿ. ಅಲ್ಲ ಒಟ್ಟು ಹಿಂಗೆ ಅನ್ನಿಸ್ತದೆ ಒಟ್ಟು ಅವ್ರು ಬಿಡಿ ಅಂದ್ರೆ ಅದ್ರಲ್ಲಿ ಮಾಗಿಂದೆ ಇಲ್ರಿ ಅದೆಲ್ಲ ಸೊಸೈಟಿ ಲೆಕ್ಕ ಕುಂತಿರ್ತದೆ ಸೊಸೈಟಿ ಎಲ್ಲ ಚಂದ ಕಾಣ್ತದೆ ಸರ್. ಸರ್ಕಾರ ಚಲೋ ಇದ್ದಾಗ ಬರೀ ಆನಿಕಲ್ ಮಳೆ ಆದ್ರೂ ರೊಕ್ಕ ಖುಷಿ ನಮ್ಮ ಊರಿಗೆ 1 ಲಕ್ಷ ಬಂದರೆ ಇಲ್ಲ. ಇದು ಆಮೇಲೆ ಇದು ಸಾರ್ವತ್ರಿಕ ಮಳೆ ಎಲ್ಲೋ ಒಂದು ತಾಲೂಕ ಒಂದು ಜಿಲ್ಲಾ ಆದ ಬೇರೆ ಕರ್ನಾಟಕ ದೇಶ ತುಂಬ ಪಂಜಾಬ್ ಗಿಂಜಾಬ್ ಹಾಳಾಗಿ ಬೇರೆ ದೇಶನೂ ಹಾಳಾಗ್ಯಾವ. ನೀವು ತೆಗೆದ್ರೆ ಪ್ರಪಂಚದಾಗೆ ಮಳೆ ಹೆಚ್ಚದೆ ಸರ್. ಏನು ಸರ್ ಇಟ್ ಇಸ್ ಎಲ್ ಏನೋ ಲಾನ್ ಏನೋ ಒಂದು ಎಫೆಕ್ಟ್ ಹೇಳ್ತದೆ ಸರ್. ಎಲ್ಲನ ಎಫೆಕ್ಟ್ ಲಾಸ್ಟ್ 3-4 years ಲಾನ್ ಏನೋ ಬಿಕಾಸ್ ಆಫ್ ದಿ ವಿಂಡ್ಸ್ ಸರೌಂಡಿಂಗ್ ದ ಓಷನ್ ಸರ್. ಸೊ ಆ ಸಮುದ್ರದ ಗಾಳಿ ಸರ್ ರಿವರ್ಸ್ ಡೈರೆಕ್ಷನ್ ಸರ್. ಸೊ ಆಗ ಅಂದ್ರೆ 3 years ಅವ್ರು ಎಲ್ಲನ ಎಫೆಕ್ಟ್ ಇರುತ್ತೆ ಸರ್. ಕಡಿಮೆ ಇರ್ತದೆ ಸರ್. ಆ ಡೆಫಿಸಿಟ್ ಇರ್ತದೆ ಸರ್. ಸೊ ಎಲ್ಲನ ಕಡಿಮೆ ಲಾನ್ ಏನೋ ಆಯ್ತಪ್ಪ ಅಂದ್ರೆ ರಿವರ್ಸ್ ಜಾಸ್ತಿ ಆಗುತ್ತೆ. Yes sir. So we have crossed 1,000 mm rainfall sir. 1000 mm ಮಳೆ ಇದೆಯಲ್ಲ ಫಾರೆಸ್ಟ್ ನಮ್ಮ ದೇಶದಲ್ಲಿ ವಾಡಿಕೆ ಸರ್ 600 mm. ಬೋರ್ ತಾನೇ ಸಿಗಿತ್ತು. Yes sir. ತಾನೇ ರೀ ಮೋಟ್ರ್ ಇಲ್ಲ Natural spring sir. ಪರ್ಯಾಯ ಸಿಸ್ಟಮ್ ಬದಲಿಗೆ ಒಣಗಿಸಾಕ ಬಟ್ ಒಂದು ನಮ್ಮ ಮಂದಿ ಸಮಾಧಾನ Yes. ಇದು ಬೇಸಿಗೆಯಾಗ ನಮ್ಮ ಮಂದಿ ಯಾರ್ಯಾರು ನೀರಾವರಿ ಇರಲ್ರಿ ಅನುಕೂಲ ಆಗ್ಯದ. ಈ ಲಾಸ್ ಮಿಟೌಟ್ ಆತು ನಾವು ನೀರಾವರಿ ಇರೋರು ಆ್ಯಕ್ಚುಲಿ ಗುಲ್ಬರ್ಗ ಬೀದರ್ ಒಂದು ತ್ರಾಸ ನೀರಾವರಿ ನಮ್ಮ ಭಕ್ತರು ಭಾಳ ಅದಾವ. ನಮ್ಮ ಮಂದಿ ಬೆಳಿತಾರೆ. ಹೆಚ್ಚಿನ ಪ್ರಮಾಣ ಗೋಧಿ ಕಡ್ಲೆ ಬೆಳಿತಾರೆ ಸರ್. ಮತ್ತು ಹಿಂಗಾರಿ ಬೆಳೆಗೆ ಅನುಕೂಲ ಆಗ್ತದೆ. ಅಲ್ಲಲ್ಲ ನೀರಾವರಿ ಭೂಮಿ ಅದಾವ ನಮ್ಮ ಈಗಿಲ್ಲ ಅಂದ್ರೂ ಬ್ಯಾಸ್ಯಾಗ ಗುಲ್ಬರ್ಗ ಜಿಲ್ಲಾ ಹಂಗಿಲ್ಲ. ಒಣ ಬೇಸಾಯ ಹೆಚ್ಚಿಗೆ ಅದ. Yes sir. 69% ಒಣ ಬೇಸಾಯ. ನಮ್ಮದು 77% ನೀರಾವರಿ ಅದ. ಕಡೆಗೆ ಜಲ ತೆಗೆದು ಮೆಕ್ಕೆಜೋಳ ಹಾಕೋರಿ. ಗೋಧಿ ಕಡ್ಲೆ ಮೆಕ್ಕೆಜೋಳ